ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಬಹಳಷ್ಟು ಜನರ ಒಂದು ಆಸೆ ಕೂಡ ಇತ್ತು, ಸರ್ ನೀವು ಇವತ್ತು ಟ್ಯಾಲಿ ಕ್ಲಾಸ್ ಗಳನ್ನ ಹೇಳ್ಕೊಟ್ರೆ ನಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ, ನೀವು ಹೇಳುವಂತ ಒಂದು ಮೆಥಡ್ ಅಲ್ಲಿ ಟ್ಯಾಲಿ ನಾವು ಕಲ್ತ್ರೆ ನಮ್ಗೆ ಬೇಗ ಅರ್ಥ ಆಗುತ್ತೆ ಸರ್, ದಯವಿಟ್ಟು ಟ್ಯಾಲಿ ಕ್ಲಾಸ್ ಅನ್ನ ಹೇಳ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಆ ಟ್ಯಾಲಿ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇವತ್ತು ಟ್ಯಾಲಿ ERP9 ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಕಲಿಬೇಕಾಗಿದೆ, ಮನೆಯಲ್ಲೇ ಕೂತ್ಕೊಂಡು ಟ್ಯಾಲಿಯನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ, ಉಚಿತವಾಗಿ ಮತ್ತೆ ಅಚ್ಚ ಕನ್ನಡದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಟ್ಯಾಲಿ ಕೋರ್ಸ್ ನಿಮಗೆ ಉಚಿತವಾಗಿ ಮೊಬೈಲ್ ಫೋನ್ ನಲ್ಲೇ ನೋಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಯಾಕೆ ಲೇಟ್ ಮಾಡ್ತೀರಿ? ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಗಂಟೆ ಬರ್ತದ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಕಂಪ್ಯೂಟರ್ ಮತ್ತೆ ನಿಮ್ಮ ಮೊಬೈಲ್ ಫೋನ್ ಮೇಲೆ ನಾನು ಯಾವಾಗ ಟ್ಯಾಲಿ ವಿಡಿಯೋ ಹೊಸದ್ ಮಾಡಿ ಅಪ್ಲೋಡ್ ಮಾಡ್ತೀನೋ ಅವಾಗ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ಟ್ಯಾಲಿ ಕಲಿಯುವಂತಹ ಸೌಭಾಗ್ಯವನ್ನ ನಿಮ್ಗೆ ಕೊಡ್ತಾ ಇದೀನಿ. ಮೊದಲಿಗೆ ನಾವು ಟ್ಯಾಲಿಯನ್ನ ಕಲಿಬೇಕಾಗಿತ್ತು ಅಂದ್ರೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಎಲ್ಲಿಂದ ಬಂತು, ಟ್ಯಾಲಿ ಯಾಕೆ ಕಲಿಬೇಕು, ಏನಾಗುತ್ತೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಕಲ್ತ್ರೆ ನಮ್ಗೆ ಏನಾಗುತ್ತೆ, ಭವಿಷ್ಯದಲ್ಲಿ ಏನಿದೆ ಇದು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಟ್ಯಾಲಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ತಾರೆ ಸರ್, ಬೇರೆ ಬೇರೆ ಕಂಪನಿಗಳಲ್ಲಿ ಯೂಸ್ ಮಾಡ್ತಾರೆ, ಜೊತೆಗೆ ದೊಡ್ಡ ದೊಡ್ಡ IT ಮತ್ತೆ ಬೇರೆ ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಒಂದು ಟ್ಯಾಲಿ ಕೆಲಸ ಬಹಳಷ್ಟು ಉಪಯೋಗದಲ್ಲಿರುತ್ತೆ. ಬ್ಯಾಂಕ್ ಅಕೌಂಟಿಂಗ್ ಒಂದು ಅಂದ್ರೆ ಅಕೌಂಟ್ ಗಳ ಮೇಂಟೆನೆನ್ಸ್ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಅಂತಾನೆ ಕೂಡ ನಾವು ಹೇಳ್ಬಹುದು. ಹೌದಾ? ಹಾಗಾದ್ರೆ ಇದನ್ನ ಹೆಂಗ್ ಮಾಡ್ತಾರ್ರಿ, ಹೆಂಗೆ ಕೆಲಸ ಮಾಡ್ತಾರ, ಈ ಟ್ಯಾಲಿ ಅನ್ನೋದು ಎಲ್ಲಿಂದ ಬಂತು, ಇದರ ಒಂದು ಹಿಸ್ಟ್ರಿಯನ್ನ ಸ್ವಲ್ಪ ತಿಳ್ಕೊಳ್ಳಾರ್ದೆ ನಾವು ಡೈರೆಕ್ಟ್ ಆಗಿ ಟ್ಯಾಲಿ ಓಪನ್ ಮಾಡೋದ ಕೆಲಸ ಮಾಡಿಬಿಟ್ಟೆ ಅಂದ್ರೆ ಮುಗಿತ ಟ್ಯಾಲಿ ಅಂತಲ್ಲ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಗೊಂಡು ಟ್ಯಾಲಿಯನ್ನ ಕಲ್ತ್ರೆ ಸಂಪೂರ್ಣವಾಗಿ, ಯಾಕಂದ್ರೆ ಟ್ಯಾಲಿ ಕಲಿಬೇಕು ಅಂದ್ರೆ ಅದರದೇ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ ಗಳು ಅದಾವ, ಅವೆಲ್ಲ ಕಲ್ತಾದ್ಮೇಲೆ ನಾವು ಟ್ಯಾಲಿ ಒಳಗೆ ಹೋದೇವಂದ್ರೆ ಈ ಟ್ಯಾಲಿ ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡ್ತದೆ. ಮೊದಲಿಗೆ ನಾವು ಸಂಪೂರ್ಣವಾಗಿ ನೋಡಬಹುದು, ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ ನಾವು ನೋಡ್ತಾ ಇದೀವಿ. ಟ್ಯಾಲಿ ವಿಶ್ವದ ಅತ್ಯಂತ ಜನಪ್ರಿಯ ಒಂದು ಲೆಕ್ಕಪತ್ರ ಸಾಫ್ಟ್ವೇರ್ ಗಳಲ್ಲಿ ಒಂದಾಗಿದೆ ಅಂತ ನೋಡಬಹುದು. ಜಗತ್ತಿನಲ್ಲೇ ಒಂದು ಲೆಕ್ಕಪತ್ರ ಒಂದು ಮಾಡುವಂತ ಸಾಫ್ಟ್ವೇರ್ ಗಳಲ್ಲಿ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಆಗಿದೆ ಅಂತ ಕೂಡ ನಾವು ಹೇಳ್ಬಹುದು. ಯಾಕಂದ್ರೆ ಇದು ಸುಮಾರು 100 ದೇಶಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ವ್ಯವಹಾರಗಳನ್ನ ಈ ಒಂದು ಟ್ಯಾಲಿ ಮುಖಾಂತರ ನಾವೇನ್ ಮಾಡಬಹುದು, ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾಕಂದ್ರೆ ಇವತ್ತು ದಿನನಿತ್ಯ ಕಂಪನಿಗಳ ವ್ಯವಹಾರ ಆಗಿರ್ಬೋದು, ಇವತ್ತು ಬೇರೆ ಬೇರೆ ಬಿಸ್ನೆಸ್ ಗಳ ವ್ಯವಹಾರ ಆಗಿರ್ಬೋದು, ಬ್ಯಾಂಕ್ ಗಳ ವ್ಯವಹಾರ ಆಗಿರ್ಬೋದು, ಮತ್ತೆ ಇನ್ನಿತರ ಸಾಕಷ್ಟು ವ್ಯವಹಾರಗಳ ಒಂದು ಡಾಟಾ ಬೇಸ್ ಗಳನ್ನ ನಾವೇನ್ ಮಾಡ್ತೀವಿ, ಟ್ಯಾಲಿ ಮುಖಾಂತರ ನಾವೇನ್ ಮಾಡ್ತೀವಿ, ಹಣಕಾಸಿನ ವ್ಯವಹಾರವನ್ನ ಅಂದ್ರೆ ಹಣಕಾಸಿನ ಒಂದು ವ್ಯವಹಾರವನ್ನ ಮಾಡ್ಲಿಕ್ಕೆ, ಲೆಕ್ಕಪತ್ರಗಳ ಮಾಡ್ಲಿಕ್ಕೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ವನ್ನ ನಾವೇನ್ ಮಾಡ್ತೀವಿ, ಬಳಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಥವಾ ನಾವು ಬಳಸಬಹುದು. ಈಗ ಬ್ಯಾಂಕ್ ಗಳಲ್ಲಿ ಆಗಿರ್ಬೋದು, ಸೊಸೈಟಿಗಳಲ್ಲಿ ಆಗಿರ್ಬೋದು, ಪ್ರೈವೇಟ್ ಕಂಪನಿಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ಟ್ಯಾಲಿ ಮೇಲೆನೆ ಬಹಳಷ್ಟು ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಟ್ಯಾಲಿ ಕಲ್ತ್ರೆ ನಮ್ಗೆ ಬೇಗ ಕೆಲಸನೂ ಕೂಡ ಸಿಗುತ್ತೆ. ಯಾಕಂದ್ರೆ ಟ್ಯಾಲಿ ಕಲ್ತಿರೋರು ಬಹಳಷ್ಟು ಜನ ಕಡಿಮೆ ಸಿಗ್ತಾರೆ. ನೀವು ಟ್ಯಾಲಿ ಕಲ್ತ್ರೆ ಸುಮಾರು 25,000 ರಿಂದ 30,000 ರೂಪಾಯಿ ಇವತ್ತು ಬೆಂಗಳೂರು ಬೇರೆ ಬೇರೆ ಕಂಪನಿಗಳಲ್ಲಿ ಕೂಡ ಸಾಕಷ್ಟು ಸ್ಯಾಲರಿ ಅಂದ್ರೆ ಪಗಾರ ತಗೊಂಡು ಕೆಲಸವನ್ನ ಮಾಡಬಹುದು. ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಅನ್ನು ಭಾರತೀಯ ತಂತ್ರಜ್ಞಾನದ ಕಂಪನಿಯಾದ ಟ್ಯಾಲಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಒಂದು ಕಂಪನಿ ಏನ್ ಮಾಡ್ತದೆ ಅಂದ್ರೆ ನಮಗೆ ಟ್ಯಾಲಿಯನ್ನ ಒಂದು ಸಾಫ್ಟ್ವೇರ್ ಅನ್ನು ಒದಗಿಸ್ತದೆ. ಮತ್ತೆ ಜೊತೆಗೆ ನಾವು ನೋಡಿದಾಗ ಇಲ್ಲಿಂದ ಟ್ಯಾಲಿ ಸಾಫ್ಟ್ವೇರ್ ಅನ್ನು ಭಾರತೀಯ ಒಂದು ತಂತ್ರಜ್ಞಾನ ಅಂದ್ರೆ ನಮ್ಮ ದೇಶದ ಒಂದು ಕಂಪನಿ ಆಗಿರುವಂತ ಒಂದು ಟ್ಯಾಲಿ ಸೊಲ್ಯೂಷನ್ ಒಂದು ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ನಮ್ಗೆ ಏನ್ ಮಾಡ್ಕೊಡ್ತಾರೆ, ಒದಗಿಸಿ ಕೊಡ್ತಾರೆ ಅನ್ನೋದು ಕೂಡ ನಾವು ನೋಡಬಹುದು. ಹಾಗಾದ್ರೆ ಈ ಒಂದು ಟ್ಯಾಲಿ ಅಂದ್ರೆ ಏನು ಅಂತ ನಾವು ನೋಡಿದಾಗ ಇವತ್ತು ಟ್ಯಾಲಿ ಅಂದ್ರೆ ನಾವೇನ್ ಮಾಡ್ತೀವಿ, ಟ್ಯಾಲಿ ಒಂದು ERP ಲೆಕ್ಕಪತ್ರ ಒಂದು ನಿರ್ವಹಣಾ ಸಾಫ್ಟ್ವೇರ್ ಆಗಿದ್ದು ಅಂತ ನಾವು ನೋಡ್ತೀವಿ. ಅಂದ್ರೆ ಲೆಕ್ಕಪತ್ರಗಳನ್ನ ಮಾಡ್ಲಿಕ್ಕೆ ಬಳಸುವಂತ ಒಂದು ಸಾಫ್ಟ್ವೇರ್ ಅಂತಾನೆ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇದು ವ್ಯವಹಾರಗಳಲ್ಲಿ ಒಂದು GST ಸಾಫ್ಟ್ವೇರ್ ಆಗಿರಬಹುದು, ಮತ್ತೆ ವಿಶಿಷ್ಟ ಮತ್ತೆ ಇನ್ನಿತರ ಕೆಲಸಗಳಲ್ಲಿ ಮತ್ತೆ ನಮ್ಮ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಗಳಲ್ಲಿ ಕೂಡ ಏನ್ ಮಾಡ್ತೀವಿ, ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಹಣದ ವ್ಯವಹಾರ ಆಗಿರ್ಬೋದು, ಅಂದ್ರೆ ಇವತ್ತು ಬಿಲ್ ಗಳ ರೆಸಿಪ್ಟ್ ಮಾಡೋದಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ, ಟ್ಯಾಲಿ ಮುಖಾಂತರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಈ ಒಂದು ಹಸ್ತಚಾಲಿತ ಒಂದು ಲೆಕ್ಕಪತ್ರ ನಿರ್ವಹಣೆಗಿಂತ ಬಹಳ ವಿಭಿನ್ನವಾಗಿದೆ ಅಂತ ನೋಡ್ತೀವಿ. ಅಂದ್ರೆ ಟ್ಯಾಲಿ ಇರೋಕ್ಕಿಂತ
ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಒಂದು ನೋಟ್ಬುಕ್ ಪೆನ್ ತಗೊಂಡು, ಮೊದಲೊಂದು ಕೆಂಪನ್ನು ನೋಟ್ಬುಕ್ ತಗೋತಾರೆ, ಅಂಗಡಿ ಒಳಗೆ ಇಟ್ಕೋತಿದ್ರು, ಅದ್ರೊಳಗೆ ಲೆಕ್ಕಪತ್ರ ಬರೀತಿದ್ರು ಅಂಗಡ್ಯಾಗ, ಇವ್ರಿಗೆ ಇಷ್ಟು ಕೊಡ್ಬೇಕು, ಇವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಅವ್ರು ನನಗೆ ಇಷ್ಟು ಕೊಟ್ಟಾರ ಅಂತೇಳಿ ಆ ರೀತಿಯಾಗಿ ಲೆಕ್ಕಪತ್ರ ಏನ್ ಮಾಡ್ತಿದ್ರಲ್ಲ ಅದಕ್ಕಿಂತ ಒಂದು ವಿಭಿನ್ನವಾಗಿದೆ ಅಂತೇಳಿ ಕೂಡ ನಾವೇನ್ ಮಾಡ್ತೀವಿ, ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಒಳಗಡೆ ನಾವೇನ್ ಮಾಡ್ತೀವಿ, ಲೆಕ್ಕಾಚಾರಗಳನ್ನ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಟ್ಯಾಲಿಯನ್ನ ಸಂಪೂರ್ಣವಾಗಿ ಕರಿಬೇಕಾಗುತ್ತೆ. ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಸಣ್ಣ ಉದ್ಯಮ ಆಗಿರ್ಬೋದು, ದೊಡ್ಡ ಒಂದು ಉದ್ಯಮ ಆಗಿರ್ಬೋದು, ಟ್ಯಾಲಿ ERP9 2009ರಲ್ಲಿ ಬಿಡುಗಡೆ ಮಾಡಲಾಯಿತು ಅನ್ನೋದು ಕೂಡ ನಾವು ನೋಡ್ತೀವಿ. ಟ್ಯಾಲಿ ERP9 ಅನ್ನುವಂತಹ ಸಾಫ್ಟ್ವೇರ್ 2009ರಲ್ಲಿ ಬಿಡುಗಡೆ ಆಯಿತು ಮತ್ತು ಇದು ಒಂದು ಹೆಚ್ಚು ಬಳಸಿದ ಒಂದು ಲೆಕ್ಕಪತ್ರ ಸಾಫ್ಟ್ವೇರ್ ಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತೀವಿ. ಟ್ಯಾಲಿ ಇತ್ತೀಚೆಗೆ 2020ರಲ್ಲಿ ಟ್ಯಾಲಿ ERP9 ಸಾಫ್ಟ್ವೇರ್ ಅನ್ನು ಹೊಸ ಒಂದು ಆವೃತ್ತಿ ಬಿಡುಗಡೆ ಮಾಡಿದೆ. ಈ ಸಾಫ್ಟ್ವೇರ್ ಅನ್ನು ಟ್ಯಾಲಿ ಫ್ರೇಮ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನಿತರ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಈ ಒಂದು ಟ್ಯಾಲಿ ಸೊಲ್ಯೂಷನ್ ಸಾಫ್ಟ್ವೇರ್ ದವರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಬದಲಾವಣೆಯನ್ನ ಮಾಡಿ ನಮಗೆ ಕೊಡ್ತಿರ್ತಾರೆ. ಹಾಗಾಗಿ ನಾವು ಟ್ಯಾಲಿಯನ್ನ ಕಲಿಬೇಕಾಗುತ್ತೆ. ಅಂದ್ರೆ ಬೇರೆ ಬೇರೆ ವರ್ಷನ್ಗಳು ಕೂಡ ಬರ್ತಾ ಇರತ್ತೆ. ಮತ್ತೆ ಇದರ ಜೊತೆಗೆ ನಾವು ಟ್ಯಾಲಿ ಇತಿಹಾಸವನ್ನ ನೋಡಿದಾಗ ಈ ಟ್ಯಾಲಿ ಸೊಲ್ಯೂಷನ್ ಬೆಂಗಳೂರು ಮೂಲದ ಒಂದು ಕಂಪನಿ ಆಗಿದ್ದು ಇದನ್ನು 1986ರಲ್ಲಿ ಶ್ರೀ ಶ್ಯಾಮ್ ಸುಂದರ್ ಗೋಯಾಂಕ್ ಮತ್ತು ಶ್ರೀ ಭರತ್ ಗೋಯಾಂಕ್ ಸಹ ಸ್ಥಾಪಿಸಿದ್ದರು ಅಂತ ನೋಡ್ತೀವಿ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಂಪನಿಯನ್ನ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಈ ತಂದೆ ಮಗ ಜೋಡಿ ತಮ್ಮ ಸ್ವಂತ ಕಂಪನಿ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಈ ಒಂದು ಸಾಫ್ಟ್ವೇರ್ ಅನ್ನು ಏನ್ ಮಾಡಿದ್ರು, ಅವರು ಕಂಡು ಹಿಡಿದರು ಅಂತ ನಾವು ನೋಡ್ತೀವಿ. ನಂತರ ಅದರ ದಕ್ಷತೆಯಲ್ಲಿ ಒಂದು ಪರಿಗಣಿಸಿ ಇದನ್ನು ಜಗತ್ತಿಗೆ ಸಂಪೂರ್ಣವಾಗಿ ಟ್ಯಾಲಿ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನು ಪರಿಚಯ ಮಾಡಿ ಇವತ್ತು ಲೆಕ್ಕಪತ್ರ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಟ್ಯಾಲಿ ಒಂದು ಸಾಫ್ಟ್ವೇರ್ ಅನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರುವಂತವರು 1986ರಲ್ಲಿ ಶ್ಯಾಮ್ ಸುಂದರ್ ಮತ್ತು ಗೋಯಂಕ ಅಂತ ನಾವು ನೋಡ್ತೀವಿ ಮತ್ತು ಶ್ರೀ ಭರತ್ ಗೋಯಂಕ ಸಹ ಅಂದ್ರೆ ಇಬ್ರು ಶೇರ್ ಮಾಡ್ತಾರೆ ಅಂದ್ರೆ ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ನೆನ್ಪಿಟ್ಕೋಬೇಕು ಅಂದ್ರೆ ಬರ್ದಿಟ್ಕೋಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕೇಳಬಹುದು, ನೀವು ಇಂಟರ್ವ್ಯೂಗೆ ಹೋದಾಗನು ಕೂಡ ಈ ಒಂದು ಪ್ರಶ್ನೆ ನಿಮಗೆ ಕೇಳಬಹುದು, ದಯವಿಟ್ಟು ನೆನಪನ್ನ ಇಟ್ಕೋಬೇಕು. ಓಕೆನಾ. ಜೊತೆಗೆ ನಾವು ಆಗ್ಲೇ ನೋಡಿದೀವಿ ಟ್ಯಾಲಿ ಅಂದ್ರೆ ಏನ್ರಿ ಸರ್, ಇದರ ಅರ್ಥ ಏನಂತ ನಾವು ನೋಡಿದಾಗ ಈ ಒಂದು ಟ್ಯಾಲಿಯ ಮೊದಲು ಒಂದು ಆವೃತ್ತಿಯನ್ನು ನಾವು ನೋಡ್ತೀವಪ್ಪ ಅಂದ್ರೆ ಫಸ್ಟ್ ಗೆ ಡೆವಲಪ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ಪ್ಯೂಟ್ರಾನಿಕ್ಸ್ ಒಂದು ಫೈನಾನ್ಸಿಯಲ್ ಅಕೌಂಟೆಂಟ್ ಎಂದು ಕರೆಯಲಾಗುತ್ತಿತ್ತು ಅಂತ ನಾವು ನೋಡ್ತೇವೆ. ಅಂದ್ರೆ ಫಸ್ಟ್ ಒಂದು ಸಾಫ್ಟ್ವೇರ್ ಗೆ ಈ ರೀತಿಯಾಗಿ ಒಂದು ಹೆಸರು ಕೊಟ್ಟರು. ಹಾಗಾಗಿ ಮತ್ತು ಅದರ ಮೂಲಭೂತ ಲೆಕ್ಕ ಪತ್ರಗಳಾಗಿರ್ಬೋದು ಮತ್ತೆ ಅದರಲ್ಲಿ ಏನೆಲ್ಲ ಕೆಲಸ ಮಾಡ್ತೀವಿ ಹಂಗೆ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೋತ ಬಂದಾಗ 2006ರ ಹೊತ್ತಿಗೆ ಟ್ಯಾಲಿ ಸೊಲ್ಯೂಷನ್ 1 ಮಿಲಿಯನ್ ಗಿಂತ ಹೆಚ್ಚು ಗ್ರಾಹಕರು ಈ ಒಂದು ಸಾಫ್ಟ್ವೇರ್ ಅನ್ನು ಎಲ್ಲರೂ ಬಳಕೆ ಮಾಡಿದ್ರು. ಈ ವಿಶ್ವ ಪ್ರಸಿದ್ಧ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಎಲ್ಲಾ ಕಠಿಣ ಒಂದು ಶ್ರಮಕ್ಕಾಗಿ ಭರತ್ ಗೋಯಾಂಕ್ ವ್ಯವಹಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಒಂದು ಪ್ರಶಸ್ತಿ ಕೂಡ ಸಂಪೂರ್ಣವಾಗಿ ಕೊಟ್ಟರು ಅಂತ ಅಥವಾ ನಾವು ಗೆದ್ರು ಅಂತ ಕೂಡ ಹೇಳ್ಬಹುದು. ಈ ಒಂದು ಸಾಫ್ಟ್ವೇರ್ ಗಳ ಒಂದು ಸಂಕ್ಷಿಪ್ತವಾಗಿ ವರದಿ ನೋಡಿದಾಗ ಅಂದ್ರೆ ಯಾವ ರೀತಿಯಾಗಿ ಅವುಗಳ ಒಂದು ವಿಶ್ಲೇಷಣೆ ಆಯ್ತು ಅಂದ್ರೆ ಸ್ವಲ್ಪ ಇತಿಹಾಸ ನಾವು ನೋಡಿದಾಗ ಫಸ್ಟ್ ಗೆ ಟ್ಯಾಲಿ 3.0 1990ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದು ಮೂಲಭೂತ ಲೆಕ್ಕಪತ್ರ ಒಂದು ವೈಶಿಷ್ಟ್ಯಗಳನ್ನು ನೀಡುತ್ತಿತ್ತು ಅಂತ ನಾವು ನೋಡ್ತಾ ಇದೀವಿ. ಪ್ರತಿ ವರ್ಷ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗಿ ಏನ್ ಮಾಡ್ಯಾರ ಅಂದ್ರೆ ಅದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಬೇರೆ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಸಮಾಧಾನದಿಂದ ಬರ್ಕೋಬಹುದು. ಜೊತೆಗೆ ಟ್ಯಾಲಿ 3.12 ಅಂತ ನೋಡ್ತೀವಿ 1992ರಲ್ಲಿ ಅಭಿವೃದ್ಧಿಪಡಿಸಲಾಯಿತು ಮತ್ತು ಇದು ಹಿಂದಿನ ಆವೃತ್ತಿಗೆ ಹೋಲಿಸಲು ಒಂದು ವೈಶಿಷ್ಟ್ಯಗಳನ್ನು ನೀಡಿತು ಅಂತೇಳಿ ಕೂಡ ನಾವು ನೋಡ್ತೀವಿ. ಈ ರೀತಿಯಾಗಿ ಹಲವಾರು ರೀತಿಯ ಒಂದು ಟ್ಯಾಲಿ ERP9 ಆಗಿರ್ಬೋದು ಬೇರೆ ಒಂದು ಸಾಫ್ಟ್ವೇರ್ ಗಳು ಕೂಡ ನಮಗೆ ಸಂಪೂರ್ಣವಾಗಿ ಏನಾಗಿದೆ ಅಭಿವೃದ್ಧಿ ಪಡಿಸಿದವರು ಏನ್ ಮಾಡಿದ್ದಾರೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಅದರಲ್ಲಿ ಬೇರೆ ರೀತಿಯಾದಂತಹ ಒಂದು ಸಾಫ್ಟ್ವೇರ್ ಅಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡಿ ನಮ್ಗೆ ಏನ್ ಮಾಡಿದ್ರು ಈ ಒಂದು ಸಾಫ್ಟ್ವೇರ್ ಅನ್ನ ನಮ್ಗೆ ಬಿಡುಗಡೆ ಮಾಡಿದ್ರು ಅಂತ ನಾವು ನೋಡ್ತಾ ಇದೀವಿ. ಈ ಜೊತೆಗೆ ಟ್ಯಾಲಿ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯಮ ಮತ್ತು ಚಾರ್ಟರ್ ಅಕೌಂಟ್ ಗಳಾಗಿರ್ಬೋದು ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಲೆಕ್ಕಪತ್ರ ಮಾಡುವಂತಹ ವ್ಯವಹಾರ ಸಂಪೂರ್ಣವಾಗಿ ಈಸಿಯಾಗಿ ನಮ್ಗೆ ಏನಾಯ್ತು ಟ್ಯಾಲಿ ಒಳಗಡೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು. ಹಾಗಾಗಿ ಟ್ಯಾಲಿ ಅನ್ನುವಂತಹ ಒಂದು ಸಾಫ್ಟ್ವೇರ್ ಬಹಳಷ್ಟು ಉಪಯೋಗದಲ್ಲಿದೆ. ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಕಲ್ತ್ರೆ ಎಲ್ಲರಿಗೂ ಕೂಡ ಬೇಗ ಉದ್ಯೋಗ ಕೂಡ ಸಂಪೂರ್ಣವಾಗಿ ಸಿಗಬಹುದು. ದಯವಿಟ್ಟು ಇವೆಲ್ಲ ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಟ್ಯಾಲಿ ಯಾಕೆ ಬಳಸಬಹುದು, ಟ್ಯಾಲಿಯಲ್ಲಿ ನಾವು ಹೆಂಗ್ ಬಳಸಬೇಕು ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡ್ಬೇಕಾಗಿದೆ. ಸಂಕ್ಷಿಪ್ತವಾಗಿರುವಂತಹ ಜಸ್ಟ್ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸುಮ್ಮನೆ ಟ್ಯಾಲಿ ಕಲಿಯೋದನ್ನ ಟ್ಯಾಲಿ ಎಲ್ಲಿಂದ ಬಂತು, ಯಾವ ಕಂಪನಿ ಏನ್ ಕೆಲಸ ಮಾಡ್ತದ ಏನೋ ಗೊತ್ತಿಲ್ಲಾರ್ದೆ ಸುಮ್ಮನೆ ಟ್ಯಾಲಿ ಕಲ್ಕೋತ ಹೋದ್ರೆ ಹುಚ್ಚಂದು ಬಿಡ್ತಾರೆ ಮುಂದೋಗಿ. ಟ್ಯಾಲಿ ಅಂದ್ರೆ ಏನು, ಎಲ್ಲಿಂದ ಬಂತು, ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ರೆ ಎಲ್ಲ ಬೇಕಿಲ್ಲ. ಟ್ಯಾಲಿ ಅನ್ನುವಂಥದ್ದು ಟ್ಯಾಲಿ ಸೊಲ್ಯೂಷನ್ ಬೆಂಗಳೂರು ಮೂಲದ ಒಂದು ಕಂಪನಿ ಆಗಿದ್ದು ಅಂತ ಹೇಳ್ಬೇಕ. ನಮ್ ಬೆಂಗಳೂರದವ್ರೆ ಈ ಒಂದು ಕಂಪನಿಯನ್ನ ಕ್ರಿಯೇಟ್ ಮಾಡಿ ಇವತ್ತು ಜಗತ್ತಿನಾದ್ಯಂತ ಒಂದು ಲೆಕ್ಕಪತ್ರ ಮಾಡುವಂತಹ ಸಾಫ್ಟ್ವೇರ್ ಗಳಲ್ಲಿ ಒಂದಾಗಿರುವಂತಹ ಒಂದು ಸಾಫ್ಟ್ವೇರ್ ಕಂಪನಿ ಇದನ್ನು ಕೂಡ.
ಹಂಗಾಗಿ ಟ್ಯಾಲಿ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ವ್ಯಾಪಕವಾಗಿ ಇಡೀ ಜಗತ್ತಿನಲ್ಲೇ ಈ ಒಂದು ಸಾಫ್ಟ್ವೇರ್ ಪ್ರಸಿದ್ಧವಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಒಂದು ಖುಷಿ ಕೂಡ ಅನಿಸ್ತದೆ. ಹಂಗಾಗಿ ಇವತ್ತು ಟ್ಯಾಲಿ ಕಲಿಬೇಕಾಗಿತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಟ್ಯಾಲಿ ಕಲಿಬೇಕಾಗಿತ್ತು ಅಂದ್ರೆ ಮೊದಲ ಅಕೌಂಟ್ಗಳ ಬಗ್ಗೆ ಮಾಹಿತಿಯನ್ನ ಪಡೆದಿರ್ಬೇಕಾಗ್ತದ. ಅಕೌಂಟ್ ಅಂದ್ರೆ ಏನ್ರಿ ಸರ್, ನಾವು ಬ್ಯಾಂಕ್ ಒಳಗೆ ಒಂದೇ ಅಕೌಂಟ್ ಮಾಡ್ಕೋತೀವಿ ಅದರ ಬಗ್ಗೆ ಹೇಳಾಕತ್ತೀರಿ ಏನ್ರಿ ತಿಳ್ಕೊಬೇಡ್ರಿ. ಅಕೌಂಟ್ ಅಂದ್ರೆ ಬಹಳಷ್ಟು ತರದ ಒಂದು ಅಕೌಂಟ್ಗಳು ಬರ್ತಾವ. ಅಂದ್ರ ಅಕೌಂಟ್ಗಳಲ್ಲಿ ಎರಡು ತರದ ಒಂದು ಅಕೌಂಟ್ ಬರುತ್ತ. ಒಂದು ಮ್ಯಾನ್ಯುವಲ್ ಅಕೌಂಟ್ ಅಂದ್ರೆ ಕೈಗಳಿಂದ ಬರೆಯುವಂತ ಅಕೌಂಟ್, ಒಂದ್ರೆ ನೋಟ್ಬುಕ್ ಒಳಗೆ ಏನ್ ಬರೀತಿರಲ್ಲ ಇದಕ್ಕ ನಾವೇನ್ ಮಾಡ್ತೀವಿ, ಮ್ಯಾನ್ಯುವಲ್ ಅಕೌಂಟ್ ಅಂತ ಬರೀತೀವಿ. ಕ್ರೆಡಿಟ್ ಡೆಬಿಟ್ ಯಾರು ಕೊಟ್ರು, ಯಾರು ಉದ್ರಿ ಹೋಯ್ದ್ರು, ಯಾರಿಗೆ ಎಷ್ಟು ಬಡ್ಡಿ ಹೆಂಗ್ ಸಾಲ ಕೊಟ್ಟಿರಿ, ಯಾರು ಬಡ್ಡಿ ಕೊಟ್ರು ಇಲ್ಲ, ಕಂಪನಿ ಏನು ಹೇಳ್ತೀವಲ್ಲ, ಇದು ನೋಟ್ಬುಕ್ ಒಳಗೆ ಬರೆಯೋದಕ್ಕ ಮ್ಯಾನ್ಯುವಲ್. ಓಕೆ, ಸಪೋಸ್ ಕಂಪ್ಯೂಟರ್ ಒಳಗೆ ನೀವು ಮಾಡ್ತಾ ಇದ್ರಿ ಅಂದ್ರೆ ಕಂಪ್ಯೂಟರೈಸ್ ಅಕೌಂಟ್ ಅಂತ ನಾವು ನೋಡ್ತೀವಿ. ಅಂದ್ರೆ ಬ್ಯಾಂಕ್ ಒಳಗೆ ಅಕೌಂಟ್ಗಳು ರೊಕ್ಕ ತೆಗಿಯೋದು, ಹಾಕೋದು, ಬಿಸ್ನೆಸ್ ಮಾಡೋದು, ಬೇರೆದವ್ರಿಗೆ ಕೊಡೋದು, ಬತ್ತು ಹೋಯ್ತು ಏನ್ ಮಾಡ್ತೀವಲ್ಲ ಅದಕ್ಕೆ ಕಂಪ್ಯೂಟರೈಸ್ ಅಕೌಂಟ್ ಅಂತ ನಾವು ನೋಡ್ತೀವಿ. ಆ ಅಕೌಂಟ್ಗಳಲ್ಲಿ ಕೂಡ 3 ವಿಧಾನಗಳನ್ನಾಗಿ ನಾವು ನೋಡಬಹುದು. ಹೌದಾ? ಹಾಗಾದ್ರೆ ನಾವು ಏನ್ ಮಾಡ್ಬೇಕಾಗಿದೆ, ಒಂದು ಪರ್ಸನಲ್ ಅಕೌಂಟ್ ಅಂತ ನಾವು ನೋಡ್ತೀವಿ. ಮೊದಲಿಗೆ ಈ ಅಕೌಂಟ್ಗಳ ಬಗ್ಗೆ ಮಾಹಿತಿ ಇರಬೇಕಾ, ಸುಮ್ಮನೆ ಕಲ್ತ್ರೆ ಟ್ಯಾಲಿ ಒಳಗೆ ಹುಚ್ಚಾಗ್ಬಿಡ್ತೀರಿ, ನೀವು ಏನೋ ಗೊತ್ತಾಗಲ್ಲ. ಮೊದಲಿಗೆ ನಾವೇನ್ ಮಾಡ್ಬೇಕಾಗ್ತದ, ಪರ್ಸನಲ್ ಅಕೌಂಟ್ ಅಂತ ನಾವು ನೋಡ್ತಾ ಇದೀವಿ. ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಓಕೆ, ಪರ್ಸನಲ್ ಅಕೌಂಟ್ ಅಂದ್ರೆ ಎದಕ್ಕೆ ಕರಿತೀವಪ್ಪ ಅಂದ್ರೆ ಪರ್ಸನಲ್ AC ಅಂತ ಕೂಡ ನಾನು ಬರಿತೀನಿ. ಪರ್ಸನಲ್ ಅಕೌಂಟ್ ಅಂದ್ರೆ ಎದಕ್ಕಂತೀವಪ್ಪ ಅಂದ್ರೆ ನಿಮ್ಮ ಸ್ವಂತ ಏನಾದ್ರೂ ಒಂದು ಅಂಗಡಿ ಇತ್ತು ಅಂದ್ರೆ, ಸಪೋಸ್ ನಿಮ್ದೇ ಒಂದು ಪ್ರೈವೇಟ್ ಬ್ಯಾಂಕ್ ಇತ್ತು ಅಂದ್ರೆ ಗೊತ್ತಾಗ್ತದೆ, ಬ್ಯಾಂಕ್ ಆಗಿರ್ಬೋದು, ಸಪೋಸ್ ಇವತ್ತು ಸ್ಕೂಲ್ ಆಗಿರ್ಬೋದು, ಸಪೋಸ್ ಇವತ್ತು ACC ಕಂಪನಿ ಆಗಿರ್ಬೋದು, ಓಕೆ ACC PVT ಕಂಪನಿ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಸಪೋಸ್ ನಿಮ್ದ ಬ್ಯಾಂಕ್ ಆಗಿರ್ಬೋದು, ಸಪೋಸ್ ನಿಮ್ಮ ಹೆಸರಲ್ಲೇನೆ ಇರುವಂತಹ ಒಂದು ಬಿಸ್ನೆಸ್ ಆಗಿರ್ಬೋದು, ಅಡತಿ ಆಗಿರ್ಬೋದು, ಈ ಸಪೋಸ್ ನಿಮ್ಮ ಹೆಸರಲ್ಲೇನೆ ಒಂದು ಕಂಪನಿ ಆಗಿರ್ಬೋದು. ಈ ರೀತಿಯಾಗಿ ಏನಾದವಲ್ಲ ಇವು ಪರ್ಸನಲ್ ಅಕೌಂಟ್ಗೆ ಸಂಬಂಧಪಟ್ಟಿರುವಂತದ್ದನ್ನ ನಾವು ನೋಡ್ತೀವಿ. ಗೊತ್ತಾಗ್ತದ, ಇವುಗಳ ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ನಾವು ಪರ್ಸನಲ್ ಅಕೌಂಟ್ ಅನ್ನ ತಗೊಂಡು ಕೆಲಸವನ್ನ ಮಾಡ್ಬೇಕಾಗ್ತದ. ಗೊತ್ತಾಗ್ತಾ? ಇನ್ನೊಂದು ಬರ್ತದೆ ನಮ್ಗೆ ಪರ್ಸನಲ್ ಅಕೌಂಟ್ ಗೊತ್ತಾಯ್ತು ಅಂದ್ರೆ ನಾವು ಇನ್ನೊಂದು ನೋಡ್ತೀವಿ. ಇನ್ನೊಂದು ಯಾವ ಅಕೌಂಟ್, ಪರ್ಸನಲ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಅಥವಾ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದೇ ಆಗಿರುವಂತಹ ಒಂದು ಕಂಪನಿಗಳು, ಅಥವಾ ಇವತ್ತು ABCD ಪ್ರೈವೇಟ್ ಕಂಪನಿನೇ ACC ಕಂಪನಿ ಆಗಿರ್ಬೋದು, ಬಿಸ್ಕಿಟ್ ಫಾರ್ಲೇಜಿ ಬಿಸ್ಕಿಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಅಥವಾ ನಿಮ್ದೇ ಒಂದು ಯಾವುದೋ ಒಂದು ಬೇಳೆ, ಒಂದು ತೊಗರಿ ಬೇಳೆ ಮಾಡುವಂತ ಕಂಪನಿ ಇತ್ತು ಅಂದ್ರೆ ನಿಮ್ದೇ ಒಂದು ಕಂಪನಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಒಂದು ಸಣ್ಣ ವ್ಯಾಪಾರ ಮಾಡುವಂತ ಕಿರಾಣಿ ಅಂಗಡಿ ಇತ್ತು ಅಂದ್ರೆ ಶ್ರೀ ವಿನಾಯಕ ಜನರಲ್ ಸ್ಟೋರ್ಸ್ ಅಂತಾನು ಕೂಡ ಹಾಕೋಬಹುದು. ಈ ರೀತಿಯಾಗಿ ನಿಮ್ದೇ ಆಗಿರುವಂತ ಒಂದು ಕಂಪನಿಯನ್ನ ನೀವು ಕ್ರಿಯೇಟ್ ಅನ್ನ ಮಾಡ್ಕೋಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಪರ್ಸನಲ್ ಅಕೌಂಟ್ ಅಂತ ನಾವು ನೋಡ್ತೀವಿ. ಅಂದ್ರೆ ಅವೆಲ್ಲವನ್ನು ಕೂಡ ಪರ್ಸನಲ್ ಅಕೌಂಟ್ ಕೆಟಗರಿಗೆ ಬರ್ತಾವ. ಇನ್ನೊಂದು ಬರ್ತದ ರಿಯಲ್ AC ಅಂತ ಬರುತ್ತೆ. ಯಾವುದು? ರಿಯಲ್ AC ಅಂತ ನಾವು ನೋಡ್ತೀವಿ. ಓಕೆ, REAL ರಿಯಲ್ AC ಅಂತ ನಾವು ನೋಡ್ತೀವಿ. ರಿಯಲ್ AC ಅಂದ್ರೆ ಯಾವ್ಯಾವ ಅಕೌಂಟ್ ಬರ್ತಾವನ್ನ ನಾವು ನೋಡಿದಾಗ, ಈಗ ಸಪೋಸ್ ವಸ್ತುಗಳ ಮೇಲೆ ನಾವು ಏನ್ ಮಾಡಬಹುದು, ಈ ಒಂದು ಅಕೌಂಟ್ ಅನ್ನ ಉಪಯೋಗಿಸ್ಕೋಬಹುದು. ಗೊತ್ತಾಗ್ತದ? ವಸ್ತುಗಳಂದ್ರೆ ಇವತ್ತು ನಾನು ಲ್ಯಾಪ್ಟಾಪ್ ಮುಖಾಂತರ ಕೆಲಸ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ಮೇಲೇನೆ ಒಂದು ಅಕೌಂಟ್ ಮಾಡ್ಕೊಳ್ಳೋದು. ಅಂದ್ರೆ ಎಷ್ಟು ಲ್ಯಾಪ್ಟಾಪ್ಸ್ ಅನ್ನ ನಾವು ಬೇರೆಯವರಿಗೆ ಕೊಟ್ಟಿವಿ, ಮಾರಾಟ ಮಾಡಿದೀವಿ, ಬೇರೆಯವರಿಂದ ಎಷ್ಟು ಲ್ಯಾಪ್ಟಾಪ್ಸ್ ಅನ್ನ ನಾವು ತಗೊಂಡಿದ್ದೀವಿ. ಸೇಲ್ಸ್ ಅಂದ್ರೆ ಮಾರಾಟ ಮಾಡುವಂತದ್ದು, ಮತ್ತೆ ನಾವು ಕೈಲೇ ನೋಡುವಂತ ವಸ್ತುಗಳ ಮೇಲೆ ಅಕೌಂಟ್ ಮಾಡ್ಕೋತೀವಿ. ಈಗ ಒಂದು ಲ್ಯಾಪ್ಟಾಪ್ ಅಕೌಂಟ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಸಂಬಂಧಿಸಿರುವಂತ ಒಂದು ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ಬರುವಂತದ್ದು ಅಥವಾ ಕೈಲೇ ಮುಟ್ಟುವಂತ ವಸ್ತುಗಳಿಗೆ ನಾವೇನ್ ಮಾಡ್ತೀವಿ, ಅವಕ್ಕ ರಿಯಲ್ ಅಕೌಂಟ್ ಅಂತ ನಾವು ಕರಿತೀವಿ. ಅಂದ್ರೆ ನಿಮ್ಮ ವಸ್ತುಗಳ ಮೇಲೆ, ಈಗ ಸಪೋಸ್ ಬೇಳೆಕಾಳು ಮಾಡ್ತಾ ಇದ್ರಿ, ಸಪೋಸ್ ಸಕ್ಕರೆ ಮಾರಾಟ ಮಾಡ್ತಾ ಇದ್ರಿ, ಅವುಗಳ ಮೇಲೆ ನಾವೇನ್ ಮಾಡಬಹುದು, ರಿಯಲ್ AC ಅಂತಾನು ಕೂಡ ಹಾಕೊಂಡು ಈ ಒಂದು ಅಕೌಂಟ್ ಅನ್ನ ಬಳಕೆಯನ್ನ ಮಾಡಬಹುದು. ಓಕೆ, ಟ್ಯಾಲಿ ಒಳಗೆ ಬರುತ್ತೆ. ಇವೆಲ್ಲ ಹೆಂಗ್ ಯೂಸ್ ಆಗ್ತಾವ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾ ಹೇಳ್ಕೊಡತ್ತೀನಿ ಮೊದಲಿಗೆ. ಯಾಕಂದ್ರೆ ವಸ್ತುಗಳ ಮೇಲೆ, ಈಗ ಸಪೋಸ್ ನೀವು ಲ್ಯಾಪ್ಟಾಪ್ ಮಾರಾಟ ಮಾಡ್ತಾ ಇದ್ದೀರಿ ಅಂದ್ರೆ ಲ್ಯಾಪ್ಟಾಪ್ ಅಕೌಂಟ್ ಅನ್ನ ಅಲ್ಲಿ ರಿಯಲ್ ಅಕೌಂಟ್ ಒಳಗೆ ನಾವು ಲ್ಯಾಪ್ಟಾಪ್ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಅಂದ್ರೆ ಎಷ್ಟು ಲ್ಯಾಪ್ಟಾಪ್ ಸೇಲ್ ಅದು, ಎಷ್ಟು ಲ್ಯಾಪ್ಟಾಪ್ ನಾವು ತಗೊಂಡಿದ್ದೀವಿ ಬೇರೆಯವರಿಂದ, ಎಷ್ಟು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೀವಿ, ತಗೊಂಡಿವಿ ಅನ್ನುವಂತ ಎಲ್ಲ ತರದ ಒಂದು ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ ನಾವು ರಿಯಲ್ ಅಕೌಂಟ್ ಅನ್ನ ಬಳಕೆ ಮಾಡ್ಕೋತೀವಿ. ಓಕೆನಾ? ಅದಾದ ನಂತರ ಇನ್ನೊಂದು ಅಕೌಂಟ್ ಬರುತ್ತೆ, ನಾಮಿನಿ ಅಕೌಂಟ್ ಅಂತ ನಾವು ನೋಡ್ತೀವಿ. ಈ ಒಂದು ನಾಮಿನಿ ಅಕೌಂಟ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಲಾಭ ನಷ್ಟಗಳನ್ನ ನೀವೇನ್ ಮಾಡಬಹುದು, ಮೇಂಟೆನೆನ್ಸ್ ಮಾಡ್ಕೊಳ್ಳಿಕ್ಕೆ ನೀವು ಏನ್ ಮಾಡ್ಬೇಕಾಗ್ತದ, ನಾಮಿನಲ್ ಅಕೌಂಟ್ ಅನ್ನ ನೀವೇನ್ ಮಾಡ್ಬೇಕಾಗ್ತದ, ಯೂಸ್ ಮಾಡ್ಬೇಕಾಗತ್ತೆ. ಬಿಸ್ನೆಸ್ ಅಕೌಂಟ್ ಅಂದ್ರೆ ಶಾಲಾ ಕಾಲೇಜ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಣ್ಣ ಅಂಗಡಿ ಆಗಿರ್ಬೋದು. ಓಕೆ, ಈ ರೀತಿಯಾಗಿ ನಿಮ್ಮ ಲಾಭ ಅಥವಾ ನಷ್ಟದ ವ್ಯವಹಾರವನ್ನ ನೀವು ಮಾಡ್ಬೇಕಾಗಿತ್ತು ಅಂದ್ರೆ ನೀವು ನಾಮಿನಲ್ ಅಕೌಂಟ್ ಅನ್ನ ಬಳಕೆ ಮಾಡ್ಕೋಬೇಕಾಗ್ತದೆ ಟ್ಯಾಲಿ ಒಳಗ. ಗೊತ್ತಾಗ್ತದೆ? ಹಂಗಾಗಿ ಈ ಒಂದು ಅಕೌಂಟ್
ಅಕೌಂಟ್ಗಳಲ್ಲಿ 3 ವಿಧದ ಒಂದು ಅಕೌಂಟ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ಏನ್ ಕಲಿಬೇಕಾಗ್ತದೆ ಸರ್, ನನಗೆ ಇವೆಲ್ಲ ಅಕೌಂಟ್ ಗೊತ್ತಾಯ್ತು, ಬಟ್ ನಾವು ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿ ಕೆಲಸ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಹೆಂಗ್ ಮಾಡೋದಂತಾರೆ. ಯಾಕಂದ್ರೆ ನಾಮಿನಲ್ ಅಕೌಂಟ್ ಒಳಗೆ ಏನ್ ಮಾಡ್ಬೋದು, ನಾವು ಇವತ್ತು ಸ್ಯಾಲರಿ ಕೊಡಬಹುದು, ಬೇರೆಯವರಿಗೆ ಪೇಮೆಂಟ್ ಕೊಡಬಹುದು, ಬೇರೆಯವರಿಗೆ ಕಮಿಷನ್ ಕೊಡಬಹುದು, ಇದರಲ್ಲಿ ರೆಂಟ್ ಕೊಡಬಹುದು, ಬಾಡಿಗೆ ಕೂಡ ಕೊಡಬಹುದು. ಗೊತ್ತಾಗಿದೆ ಅಂದ್ರೆ ಇವೆಲ್ಲವನ್ನು ಕೂಡ ಕೊಡೋಗೋಸ್ಕರ ನಾವೇನ್ ಮಾಡ್ತೀವಿ, ಈ ಒಂದು ಸ್ಯಾಲರಿ ಕೊಡೋದಾಗಿರ್ಬೋದು, ಅಥವಾ ಇವತ್ತು ಕಮಿಷನ್ ತಗೊಳ್ಳೋದಾಗಿರ್ಬೋದು, ಅಥವಾ ಬೇರೆಯವರಿಗೆ ನೀವು ಬಡ್ಡಿ ಹಂಗ್ ರೊಕ್ಕ ಕೊಡಾಕತ್ತಿರೋದ್ರಾಗಿರ್ಬೋದು, ಇವತ್ತು ಶಾಲೆಯಲ್ಲಿ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀರಂದಾಗಿರ್ಬೋದು, ಇನ್ನಿತರ ಏನೋ ಒಂದು ತಗೋತಾ ಇದೀರಿ ಬೇರೆಯವರಿಗೆ ಕೊಡ್ತಾ ಇದೀರ ಅಂದ್ರೆ ನೀವು ನಾಮಿನಲ್ ಅಕೌಂಟ್ ಅನ್ನ ಬಳಕೆ ಮಾಡ್ಬೇಕಾಗ್ತದೆ. ಅದ್ರೊಳಗ ನಿಮ್ಗೆ ಲಾಭ ಎಷ್ಟಾಯ್ತು, ನಷ್ಟ ಎಷ್ಟಾಯ್ತು. ಏಜೆಂಟ್ ಗಳಾಗಿ ಕೆಲಸ ಮಾಡ್ತಿರ್ತಾರೆ ಗೊತ್ತಾ, 50,000 ರೂಪಾಯಿ ಕಮಿಷನ್ ತಗೊಂಡೆ, ಒಂದು ಸ್ಯಾಲರಿ ಕೊಟ್ಟೆ, ಈ ರೀತಿ ಆಗಿರತ್ತೆ. ಕಮಿಷನ್ ಬರ್ತಾ ಇರತ್ತೆ, ಬೇರೆಯವ್ರಿಗೆ ಕೊಡ್ತಾ ಇರ್ತೀರ ಅಂದ್ರೆ ಕಮಿಷನ್ ಎಷ್ಟು ಬಂತು, ನಿಮ್ಗೆ ಲಾಭ ಎಷ್ಟಾಯ್ತು, ಸ್ಯಾಲರಿ ಎಷ್ಟು ಹೋಯ್ತು, ಲಾಭ ಎಷ್ಟು ಉಳಿದಿದೆ ಅನ್ನೋದು ನೀವೆಲ್ಲವನ್ನು ಕೂಡ ನಾಮಿನಲ್ ಅಕೌಂಟ್ ಒಳಗ ನೋಡ್ಬೇಕಾಗ್ತದೆ. ಜೊತೆಗೆ ಇವೆಲ್ಲ ಅಕೌಂಟ್ ಗಳನ್ನ ನಾವು ನೋಡಿದಾದ್ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದ್ ತಿಳ್ಕೊಬೇಕು, ಇನ್ಕಮ್ ಮತ್ತೆ ಲಾಸ್ ಅನ್ನ ನಾವು ಇದರಲ್ಲಿ ನೋಡ್ಕೋತೀವಿ. ಇದರಲ್ಲಿ ಇನ್ನೊಂದೇನ್ ನೋಡ್ತೀವಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದೇ ಒಂದು ಮೆಥಡ್ ನಾವು ತಿಳ್ಕೊಬೇಕಾಗ್ತದೆ. CR ಮತ್ತೆ DR ಅಂತ. CR ಜೊತೆಗೆ DR ಅಂದ್ರೆ ಕ್ರೆಡಿಟ್ ಮತ್ತೆ ಡೆಬಿಟ್ ಎದಕ್ಕಂತಾರಿ ಅನ್ನೋದನ್ನ ಮೊದಲು ಕಲ್ಕೋಬೇಕಾಗ್ತದೆ. ಗೊತ್ತಾಗ್ತದೆ, ಕೆಲವೊಬ್ಬರಿಗೆ ಕ್ರೆಡಿಟ್ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇನ್ ಕೆಲವೊಬ್ಬರಿಗೆ ಡೆಬಿಟ್ ಅಂದ್ರೆ ಏನು ಗೊತ್ತಿರೋದಿಲ್ಲ. ಹಂಗಾಗಿ ನಾವು CR ಅಂತ ಹೇಳ್ತೀವಿ. CR ಅಂದ್ರೆ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಅಂದ್ರೆ ಕೊಡುವುದು, ಬೇರೆಯವರಿಗೆ ಒಂದು 10,000 ರೂಪಾಯಿ ನೀವೇನ್ ಮಾಡ್ತಾ ಇದ್ರಿ, ಬೇರೆಯವರಿಗೆ ಕೊಡ್ತಾ ಇದೀರ ಅನ್ನೋಕೆ ಇದಕ್ಕೆ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಅಂತ ಕರಿತೀವಿ. ಸಪೋಸ್ ಬೇರೆಯವರು ನಿಮ್ಗೆ 10,000 ರೂಪಾಯಿ ಕೊಡ್ತಾ ಇದಾರಂದ್ರೆ ಅವಾಗ ನೀವೇನ್ ಮಾಡ್ಬೋದು, ಅದನ್ನ ಡೆಬಿಟ್ ಅಂತ ಕರಿತೀವಿ, DR ಅಂತ ನೋಡ್ತೀವಿ. 10,000 ರೂಪಾಯಿ ನಿಮ್ಗೆ ಏನಾಗ್ತಾ ಇದೆ, ಇದು ಜಮಾ ಬರ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ಹೋಗೋದಕ್ಕೆ. ಕ್ರೆಡಿಟ್ ಅಂದ್ರೆ ಬೇರೆಯವರಿಗೆ ಹಣ ಹೋಗುತ್ತೆ, ಡೆಬಿಟ್ ಅಂದ್ರೆ ಅವರಿಂದ ನಿಮ್ಗೆ ಬಂದಿರುವಂತದನ್ನ ನಾವೇನ್ ಮಾಡ್ತೀವಿ, ಡೆಬಿಟ್ ಅಂತ ತಗೋತೀವಿ. ಅಂದ್ರೆ ಕ್ರೆಡಿಟ್ ಅಂದ್ರೆ ಕೊಡುವಂತದ್ದು, ಡೆಬಿಟ್ ಅಂದ್ರೆ ನಾವು ತಗೊಳ್ಳುವಂತದ್ದು ಅಷ್ಟೇ. ಕ್ರೆಡಿಟ್ ಖರ್ಚು ಹಾಕೋದು ಯಾವ್ದಿದು, ಕ್ರೆಡಿಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಬರುವಂತದ್ದು ಅಂದ್ರೆ ನಮ್ಗೆ ಜಮಾ ಬತ್ತು ಅಂದ್ರೆ ನಾವು ಏನೇ ವಸ್ತುಗಳನ್ನ ತಗೋತಾ ಇದೀವಿ, ಬೇರೆಯವರಿಂದ ಒಂದು 50,000 ರೂಪಾಯಿ ತಗೋತಾ ಇದೀವಿ ಅಂದ್ರೆ ಅದನ್ನ ನಾವು ಡೆಬಿಟ್ ಒಳಗೆ ಅವ್ರ ಹೆಸರು ಹಾಕಿ ಡೆಬಿಟ್ ಒಳಗೆ ನಮ್ಮ ಕಂಪನಿ ಒಳಗೆ ಜಮಾ ತಗೋಬೇಕು. ಸಪೋಸ್ ನಮ್ಮ ಕಂಪನಿಯಿಂದ ಅಂದ್ರೆ ನಮ್ಮ ಶಾಪ್ ಇಂದ ಅಥವಾ ನಮ್ಮ ಅಂಗಡಿಯಿಂದ ಬೇರೆಯವರಿಗೆ ರೊಕ್ಕ ಕೊಡಾಕತ್ತೀವಿ ಅಂದ್ರೆ ಅದಕ್ಕೆ ಕ್ರೆಡಿಟ್ ಮಾಡಿ ನಾವೇನ್ ಮಾಡ್ಬೇಕಾಗ್ತದ, ನಾವೇನ್ ಮಾಡ್ಬೋದು, ಅವರಿಗೆ 10,000 ರೂಪಾಯಿ, 1,000 ರೂಪಾಯಿ ಅಥವಾ 10,000 ರೂಪಾಯಿ ಅವ್ರ ಹೆಸರಲ್ಲಿ ನಾವೇನ್ ಮಾಡೋದು, CR ಅಂದ್ರೆ ಕ್ರೆಡಿಟ್ ಮಾಡಿ ಕೊಡೋದು. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಟ್ಯಾಲಿ ಒಳಗ ಕೆಲಸ ಮಾಡ್ಲಿಕ್ಕೆ ನಾವು ಡೆಬಿಟ್ ಮತ್ತೆ ಕ್ರೆಡಿಟ್ ಅನ್ನ ತಿಳ್ಕೊಂಡಿರ್ಬೇಕಾಗ್ತದೆ. ಟ್ಯಾಲಿ ಎಲ್ಲಿಂದ ಬತ್ತು ಅನ್ನೋದು ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಯ್ತು. ಜೊತೆಗೆ ಟ್ಯಾಲಿ ಸಾಫ್ಟ್ವೇರ್ ಹೆಂಗಿರ್ತದ್ರಿ ಸರ್, ಓಪನ್ ಮಾಡಿ ತೋರಿಸ್ರಲ್ಲ, ಸ್ವಲ್ಪ ಬೇಸಿಕ್ ಗೊತ್ತಾಯ್ತು, ಬಟ್ ಹೇಳಿರೋದ್ರಲ್ಲಿ ಸ್ವಲ್ಪ ಒಂದು 25% ಅರ್ಥ ಆಗಿದೆ ಅಂತ ಅನ್ಕೋತಾ ಇದೀನಿ. ಇದನ್ನೇ ಸಪೋಸ್ ಗೊತ್ತಾಯ್ತು, ಒಂದು ಇದು ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮ್ಗೆ. CR ಮತ್ತೆ DR ಅಂದ್ರೆ ಇದನ್ನ ನಾವೇನ್ ಮಾಡ್ತೀವಿ, ನಮ್ಗೆ ಯಾರಾದ್ರೂ ರೊಕ್ಕ ಕೊಟ್ರೆ ಡೆಬಿಟ್ ಹೇಳ್ಬೇಕು, ನಮ್ಮಿಂದ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕ್ರೆಡಿಟ್ ಹೇಳ್ಬೇಕು. ನೀವು ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರಿ ಅಂದ್ರೆ ಒಂದು ಡೆಬಿಟ್ ಮುಖಾಂತರ ಖರೀದಿ ಮಾಡ್ಬೇಕಾಗತ್ತೆ, ಕೊಡ್ತಾ ಇದ್ರಿ ಅಂದ್ರೆ ಕ್ರೆಡಿಟ್, ಜಮಾ ಖರ್ಚು, ಇಷ್ಟೇ ಮಾಡ್ಕೊಳ್ಳುವಂತದ್ದು. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದ, ಈ ಒಂದು ಸಾಫ್ಟ್ವೇರ್ ಅನ್ನ ಬಳಕೆ ಮಾಡ್ಕೋಬೇಕು. ಟ್ಯಾಲಿ ಸಾಫ್ಟ್ವೇರ್ ಎಲ್ಲಿಂದ ಬಂತು ಏನಾಯ್ತು ಗೊತ್ತೈತಿಲ್ಲ. ಈಗ ಸಪೋಸ್ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿ ನೋಡ್ಬೇಕಾಗಿದೆ ಅಂದ್ರೆ ಟ್ಯಾಲಿ ERP9 ಅನ್ನುವಂತ ಒಂದು ಸಾಫ್ಟ್ವೇರ್ ಕಾಣಿಸ್ತಾ ಇದೆ. ಇದರ ಮೇಲೆ ಜಸ್ಟ್ ಒಂದ್ ಸಾರಿ ಕ್ಲಿಕ್ ಅಥವಾ ನೀವು ಎಂಟರ್ ಮಾಡ್ಕೊಂಡ್ರೆ ಟ್ಯಾಲಿ ERP9 ಒಂದು ಸಾಫ್ಟ್ವೇರ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡ್ತದೆ. ಗೊತ್ತಾಗ್ತದ, ನಮ್ ಬೆಂಗಳೂರವರೇ ಡೆವಲಪ್ಮೆಂಟ್ ಮಾಡಿರುವಂತ ಒಂದು ಸಾಫ್ಟ್ವೇರ್ ಕಂಪನಿ ಆಗಿರುತ್ತೆ. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ನೀವು ಆನ್ಲೈನ್ ಒಳಗೂ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೊಂಡು, ಕೆಲವೊಬ್ಬರಿಗೆ ಆಕ್ಟಿವ್ ಲೈಸೆನ್ಸ್ ಕೀ ಬೇಕಾಗುತ್ತೆ ಸರ್ ಅಂತ ಒದ್ದಾಡ್ಬಿಡ್ತೀರಿ, ಏನು ತಲೆ ಕೆಡಿಸ್ಕೋಬೇಡ್ರಿ. ಯಾವುದೇ ಆಕ್ಟಿವೇಶನ್ ಲೈಸೆನ್ಸ್ ಕೀ ಮತ್ತೆ ಏನು ಬೇಕಾಗಿಲ್ಲ. ನಾವು ಡೈರೆಕ್ಟ್ ಆಗಿ ವರ್ಕ್ ಇನ್ ಎಜುಕೇಶನ್ ಮಾಡೆಲ್ ಒಳಗೆ ಹೋದೇವು ಅಂದ್ರೆ ಸಾಕು, ಸಂಪೂರ್ಣವಾಗಿ ನಾವು ಟ್ಯಾಲಿ ಸಾಫ್ಟ್ವೇರ್ ವನ್ನ ಎಜುಕೇಶನ್ ಪರ್ಪಸ್ ಗೋಸ್ಕರ ಸಂಪೂರ್ಣವಾಗಿ ಒಂದು ಕಲಿಬಹುದು. ಓಕೆ, ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಅವರು, ಎಜುಕೇಶನ್ಗೋಸ್ಕರ ಈ ಸಾಫ್ಟ್ವೇರ್ ಯಾವುದೇ ಕಾರಣಕ್ಕೂ ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಂಪಲ್ ಆಗಿ ಅಂದ್ರೆ ನೀವು ಉಚಿತವಾಗಿ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂತೇಳಿ ಹೇಳ್ಕೊಟ್ಟಾರೆ. ಇದೊಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು ಕಂಪನಿಯವರಿಗೆ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ. ಆಕ್ಟಿವ್ ಯುವರ್ ಲೈಸೆನ್ಸ್ ಅಂದ್ರೆ ನೀವು ಬೇರೆ ಒಂದು ಬಿಸ್ನೆಸ್ ಗೆ ಖರೀದಿ ಮಾಡ್ತಾ ಇದ್ರೆ ಅಂದ್ರೆ ಖರೀದಿ ಮಾಡಿ ತಗೋಬೇಕಾಗತ್ತೆ, ಅಥವಾ ಒಂದು ಸಾಫ್ಟ್ವೇರ್ ಅಂದ್ರೆ ಆನ್ಲೈನ್ ಒಳಗೂ ಕೂಡ ಸೀರಿಯಲ್ ಕೀ ಸಿಗ್ತಿರ್ತಾವ, ತಗೋಬಹುದು, ತೊಂದರೆ ಇಲ್ಲ. ಇನ್ಸ್ಟಾಲೇಷನ್ ಪರ್ಮನೆಂಟ್ ಆಗಿ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ, ನಾನು ವರ್ಕ್ ಇನ್ ಒಂದು ಎಜುಕೇಶನ್ ಮಾಡೆಲ್ ಮೇಲೆ ಹೋಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಎಂಟರ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದು ಲಿಸ್ಟ್ ಆಫ್ ದ ಕಂಪನೀಸ್ ಅಂತ ಬರುತ್ತೆ, ನೀವು ಎಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ ಅನ್ನೋದು ಬರುತ್ತೆ. ಇಲ್ಲಿಂದ ಒಂದು ಲಾಗಿನ್, ಒಂದು ರಿಮೋಟ್ ಯೂಸರ್ ಅಂತ ಇರುತ್ತೆ. ಕ್ರಿಯೇಟ್ ಕಂಪನಿ ಮೇಲೆ ಹೋದ್ರೆ ನಿಮ್ದೇ ಆಗಿರುವಂತ ಒಂದು ಕಂಪನಿ ಒಂದು ಕ್ರಿಯೇಟ್ ಅನ್ನ ನೀವೇನ್ ಮಾಡಬಹುದು, ಯಾವ ರೀತಿಯಾಗಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನುವಂತ ವಿಧಾನ, ಮತ್ತೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣ
ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದೀನಿ. ಸಪೋಸ್ ಇದನ್ನ ಕ್ಲಿಕ್ ಮಾಡಬೇಕಾಗಿತ್ತು, ಕ್ಲೋಸ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕಂಟ್ರೋಲ್ ಎಂ ಅಂತ ಕೊಟ್ಟಿರ್ತೀವಿ, ಇಲ್ಲಿಂದಾನೆ ತಗೋಬಹುದು. ಕ್ರಿಯೇಟ್ ಕಂಪನಿ ಆಗಿರಬಹುದು, ಬ್ಯಾಕಪ್ ನೋಡಬಹುದು, ರಿಸ್ಟೋರ್ ನೋಡಬಹುದು. ಕ್ವಿಟ್ ಅಂದ್ರೆ ಸಂಪೂರ್ಣವಾಗಿ ಬಂದ್ ಆಗ್ಬಿಡ್ತದೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಪರಿಚಯ ಮಾಡಿಕೊಂಡು ಒಂದು ಸಣ್ಣದಾಗಿ ಒಂದು ಕಂಪನಿ ಅಥವಾ ಒಂದು ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿಯನ್ನ ಓಪನ್ ಮಾಡಿಕೊಂಡು ಕಂಪನಿ ಹೆಂಗೆ ಕೆಲಸ ಮಾಡ್ತದೆ, ಕಂಪನಿ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು. ಕಂಪನಿ ಬೇಡ, ಅದಕ್ಕಿಂತ ಮೊದಲು ಒಂದು ಸಣ್ಣ ಒಂದು ಕಿರಾಣಿ ಅಂಗಡಿ, ಆ ಒಂದು ಕಿರಾಣಿ ಅಂಗಡಿ ಹೆಸರಾಕಿ ಒಂದು ಕಂಪನಿಯನ್ನ ಕ್ರಿಯೇಟ್ ಮಾಡ್ಕೊಂಡು, ಅಂದ್ರೆ ಈ ಕಂಪನಿ ಅಂದ್ರೆ ಒಂದು ಕಂಪನಿನೇ ಒಂದು ಹೆಸರನ್ನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಕಂಪನಿನೇ ಕರಿಬೇಕಾಗ್ತದೆ. ಕರೆದು ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಯಾವ ರೀತಿಯಾಗಿ ನಾವು ಇದರಲ್ಲಿ ಕೆಲಸವನ್ನ ಮಾಡಬಹುದು ಅಂತೇಳಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಒಂದು ಡೈರೆಕ್ಟರ್ ನೇಮ್ ಆಗಿರ್ಬೋದು ಎಲ್ಲವನ್ನು ಕೂಡ ಹಾಕಿ ನಿಮ್ಗೆ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.